ದೇಶದ 14ನೇ ರಾಷ್ಟ್ರಪತಿಯಾಗಿ ಇವತ್ತು ರಾಮನಾಥ್ ಕೋವಿಂದ್ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಜೆ.ಎಸ್. ಖೇಹರ್ ಪ್ರಮಾಣವಚನ ಬೋಧಿಸಲಿದ್ದಾರೆ. ಇನ್ನು ರಾಷ್ಟ್ರಪತಿ ಪ್ರಮಾಣವಚನ ಸಮಾರಂಭ ಹೇಗೆ ನಡೆಯುತ್ತೆ ಅನ್ನೋದರ ರಿಪೋರ್ಟ್ ಇಲ್ಲಿದೆ. ದೇಶದ 14ನೇ ರಾಷ್ಟ್ರಪತಿಯಾಗಿ ರಾಮನಾಥ್ ಕೋವಿಂದ್ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಜೆ.ಎಸ್. ಖೇಹರ್ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ರಾಷ್ಟ್ರಪತಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವು ಸಂಪ್ರದಾಯಬದ್ಧವಾಗಿ ನಡೆಯಲಿದೆ. ಬೆಳಿಗ್ಗೆ ಕುದುರೆ ಸವಾರಿಯ ಪ್ರೆಸಿಡೆಂಟ್ ಬಾಡಿಗಾರ್ಡ್ ರಾಮನಾಥ್ ಕೋವಿಂದ್ ಅವರು ತಂಗಿರುವ ದೆಹಲಿಯ ಅಕ್ಬರ್ ರಸ್ತೆಯ ನಿವಾಸಕ್ಕೆ ತೆರಳುತ್ತದೆ. ಪ್ರೆಸಿಡೆಂಟ್ ಬಾಡಿಗಾರ್ಡ್ ಗೌರವಗಳೊಂದಿಗೆ ಕೋವಿಂದ್ರನ್ನ ರಾಷ್ಟ್ರಪತಿ ಭವನಕ್ಕೆ ಕರೆತರುತ್ತಾರೆ. ಬಳಿಕ ನಿರ್ಗಮಿತ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಮತ್ತು ನೂತನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಬ್ಬರು ಜೊತೆಯಾಗಿ ಒಂದೇ ಕಾರಿನಲ್ಲಿ ಪ್ರಯಾಣಿಸುತ್ತಾರೆ. ಈ ವೇಳೆ ರಾಷ್ಟ್ರಪತಿ ಭವನದಿಂದ ಸಂಸತ್ ಭವನದವರೆಗೂ ಪ್ರೆಸಿಡೆಂಟ್ ಬಾಡಿಗಾರ್ಡ್ ಪಡೆ ಇಬ್ಬರನ್ನ ಸಾಂಪ್ರದಾಯಿಕ ಶೈಲಿಯಲ್ಲಿ ಕರೆತರಲಿದೆ. ಮಧ್ಯಾಹ್ನ 12:03ಕ್ಕೆ ಪ್ರಣಬ್ ಮತ್ತು ರಾಮನಾಥ್ ಕೋವಿಂದ್ ಸಂಸತ್ ಭವನ ತಲುಪಲಿದ್ದಾರೆ. ಸಂಸತ್ ಭವನದಲ್ಲಿ ಪ್ರಧಾನಿ ಮೋದಿ, ಲೋಕಸಭೆ ಸ್ಪೀಕರ್ ಸುಮಿತ್ರಾ ಮಹಾಜನ್ ಸೇರಿದಂತೆ ಹಲವು ಗಣ್ಯರು ಪ್ರಣಬ್ ಮತ್ತು ಕೋವಿಂದ್ರನ್ನ ಸ್ವಾಗತಿಸಲಿದ್ದಾರೆ. ಬಳಿಕ ಇಬ್ಬರನ್ನ ಸಂಸತ್ ಭವನದ ಬಾಗಿಲಿನಿಂದ ಸೆಂಟ್ರಲ್ ಹಾಲ್ಗೆ ಕರೆದುಕೊಂಡು ಹೋಗಲಾಗುತ್ತೆ. ಇನ್ನು ಸೆಂಟ್ರಲ್ ಹಾಲ್ನಲ್ಲಿ ಕೇಂದ್ರ ಸಚಿವರು, ಎಲ್ಲ ಪಕ್ಷಗಳ ಸಂಸದರು ಮತ್ತು ಆಹ್ವಾನಿತ ಗಣ್ಯರು ಉಪಸ್ಥಿತರಿರುತ್ತಾರೆ. ವೇದಿಕೆಯಲ್ಲಿ ಮೊದಲಿಗೆ ರಾಷ್ಟ್ರಪತಿಗಳ ಕುರ್ಚಿಯಲ್ಲಿ ಪ್ರಣಬ್ ಮುಖರ್ಜಿ ಅವರೇ ಕುಳಿತುಕೊಳ್ಳುತ್ತಾರೆ. ನಿಯೋಜಿತ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರಿಗೆ ಮಧ್ಯಾಹ್ನ 12:15ಕ್ಕೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಜೆ.ಎಸ್. ಖೇಹರ್ ಪ್ರಮಾಣ ವಚನ ಬೋಧಿಸುವವರು. ಬಳಿಕ ಪ್ರಣಬ್ ಮುಖರ್ಜಿ ತಾವು ಆಸೀನರಾಗಿದ್ದ ಕುರ್ಚಿಯನ್ನ ಕೋವಿಂದ್ರಿಗೆ ಬಿಟ್ಟುಕೊಡ್ತಾರೆ. ನಂತರ ಇಬ್ಬರು ಒಟ್ಟಿಗೆ ರಾಷ್ಟ್ರಪತಿ ಭವನಕ್ಕೆ ತೆರಳುತ್ತಾರೆ. ಪ್ರಣಬ್ ಮುಖರ್ಜಿ ರಾಷ್ಟ್ರಪತಿ ಭವನವನ್ನ ನೂತನ ರಾಷ್ಟ್ರಪತಿಗೆ ಪರಿಚಯ ಮಾಡಿಕೊಡ್ತಾರೆ. ಜೊತೆಗೆ ರಾಷ್ಟ್ರಪತಿಗಳ ಕಾರ್ಯ, ಕರ್ತವ್ಯಗಳ ಬಗ್ಗೆಯೂ ತಿಳಿಸಿಕೊಡ್ತಾರೆ. ಕೆಲವು ಕಡತಗಳನ್ನ ರಾಮನಾಥ್ ಕೋವಿಂದ್ ಅವರಿಗೆ ಹಸ್ತಾಂತರಿಸುತ್ತಾರೆ. ರಾಷ್ಟ್ರಪತಿ ಭವನದ ಸಿಬ್ಬಂದಿಯನ್ನು ಕೂಡ ನೂತನ ರಾಷ್ಟ್ರಪತಿಗೆ ಪ್ರಣಬ್ ಪರಿಚಯ ಮಾಡಿಕೊಡ್ತಾರೆ. ರಾಷ್ಟ್ರಪತಿ ಭವನದ ಪರಿಚಯ ಮಾಡಿಕೊಟ್ಟ ನಂತರ ಪ್ರಣಬ್ ಮುಖರ್ಜಿ ಅವರು ತಮಗಾಗಿ ಹಂಚಿಕೆಯಾಗಿರುವ ಸರ್ಕಾರಿ ಬಂಗಲೆಗೆ ಹೊರಡುತ್ತಾರೆ. ಈ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಬಾಡಿಗಾರ್ಡ್ ಗೌರವಯುತವಾಗಿ ಪ್ರಣಬ್ ಮುಖರ್ಜಿ ಅವರನ್ನ ರಾಜಾಜಿ ಮಾರ್ಗದ ನಿವಾಸಕ್ಕೆ ಬಿಟ್ಟು ಬರಲಿದೆ. ಹೀಗೆ ಇಂದು ಅಧಿಕೃತವಾಗಿ ಪ್ರಣಬ್ ಮುಖರ್ಜಿ ಅವರು ರಾಮನಾಥ್ ಕೋವಿಂದ್ ಅವರಿಗೆ ರಾಷ್ಟ್ರಪತಿಯ ಅಧಿಕಾರ ಹಸ್ತಾಂತರ ಮಾಡಲಿದ್ದಾರೆ. ಇನ್ನು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಬಿಹಾರ ಸಿಎಂ ನಿತೀಶ್ ಕುಮಾರ್, ಜಾರ್ಖಂಡ್ ಸಿಎಂ ರಘುಬಾರ್ ದಾಸ್ ಸೇರಿದಂತೆ ಬೇರೆ ಬೇರೆ ಗಣ್ಯರು ಭಾಗಿಯಾಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.